ಹಾಯ್ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಟು ಐಶ್ವರ್ಯ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಹಾಗೂ ರುಚಿಯಾಗಿ ಹಳ್ಳಿ ಟೇಸ್ಟಲ್ಲಿ ಮಸೊಪ್ಪು ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರುವಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೂಡ ಇಲ್ಲಿ ಶೇರ್ ಮಾಡ್ತೀನಿ ನಾನು. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡದಂತೆ ಕೊನೆ ತನಕ ನೋಡಿ. ಈಗ ಮೊದಲಿಗೆ ನಾನು ಬಳಸ್ತಾ ಇರುವಂಥದ್ದು ಇಲ್ಲಿ ಮಿಕ್ಸೆಡ್ ಸೊಪ್ಪು. ಮಿಕ್ಸೆಡ್ ಸೊಪ್ಪು ಅಂದರೆ ಇಲ್ಲಿ ಮೆಂತ್ಯ ತೊಗೊಂಡಿದ್ದೀನಿ, ಪಾಲಕ್ ತೊಗೊಂಡಿದ್ದೀನಿ, ಕೀರೆ ಸೊಪ್ಪು ತೊಗೊಂಡಿದ್ದೀನಿ, ಸಬ್ಬಾಕ್ಷಿ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಈ ಸೊಪ್ಪನ್ನು ಚೆನ್ನಾಗಿ ಶೋಧಿಸಿ ಸಣ್ಣದಾಗಿ ಕಟ್ ಮಾಡಿ ನಾನು ಒಂದು 4-5 ನಿಮಿಷಗಳ ಕಾಲ ನೀರಲ್ಲಿ ಫಸ್ಟು ನೆನೆಸಿದ್ದೀನಿ. ಅದಾದಮೇಲಿಂದ ಇದನ್ನು 4 to 5 ಟೈಮ್ಸ್ ವಾಶ್ ಕೂಡ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಸಲ ನಾನು RO ವಾಟ್ರಲ್ಲೂ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ಸೊಪ್ಪಲ್ಲಿ ತುಂಬ ಕಲ್ಲು ಮಣ್ಣಿರುತ್ತೆ, ಈ ಥರನೇ ಫಾಲೋ ಮಾಡಿ ಸಾಂಬಾರು ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಈಗ ಒಂದು ಬೌಲ್ಗೆ 1 ಕಪ್ಪಷ್ಟು ತೊಗರಿಬೇಳೆ, ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಮಸೊಪ್ಪು ಸಾಂಬಾರು ಮಾಡೋದಕ್ಕೆ ಇಷ್ಟು ಕ್ವಾಂಟಿಟಿನಲ್ಲಿ ತೊಗೊಳ್ಳಿ. ಈ ಮಸೊಪ್ಪು ಸಾಂಬಾರು ಒಂದು 6 ಜನಕ್ಕೆ ಆಗೋಷ್ಟು ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಇದನ್ನು 4 to 5 ಟೈಮ್ಸ್ ವಾಶ್ ಮಾಡ್ಕೋಬೇಕು. ವಾಶ್ ಮಾಡೋಕ್ಕೆ ಮೊದಲಿಗೂ ಇದನ್ನು ಕೂಡ ಅಷ್ಟೇ ನೀವು ಚೆನ್ನಾಗಿ ಶೋಧಿಸಿರಬೇಕು. ಇದರಲ್ಲೂ ಕಲ್ಲು ತುಂಬ ಸಿಗುತ್ತೆ, ಬೇಳೆ ಅಲ್ವಾ, ಸೊ ಹಾಗಾಗಿ ಸಾಂಬಾರು ಚೆನ್ನಾಗಾಗೋದಿಲ್ಲ ಮಧ್ಯ ಮಧ್ಯ ಕಲ್ಲು ಸಿಕ್ಕಿದ್ರೆ. ಇದನ್ನು 4 ಸತಿ ವಾಶ್ ಮಾಡಿ. ನೀವು 4 ಸಲ ವಾಶ್ ಮಾಡಿದ್ರೂ ಕೂಡ ವೈಟ್ ಕಲರಲ್ಲೇ ನೀರು ಬರ್ತಿರುತ್ತೆ. ಇದನ್ನು ಚೆನ್ನಾಗಿ ಇನ್ನೊಂದು ಸಲ ವಾಶ್ ಮಾಡಿ RO ವಾಟ್ರಲ್ಲೂ ನಾನು ಇದನ್ನು ತೊಗೊಂಡಿದ್ದೀನಿ. ಇವಾಗ ಬೇಳೆ ನಿಮಗಿಲ್ಲಿ ಶೋ ಮಾಡ್ತಾಯಿದ್ದೀನಿ ನಾನು. ಈ ಥರ ಬೇಳೆ ಆಗಿರಬೇಕು. ಇಷ್ಟು ವಾಶ್ ಮಾಡಿದ ಮೇಲೆ ಈಗ ಮಸೊಪ್ಪು ಸಾಂಬಾರು ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಶೋ ಮಾಡ್ತಾಯಿದ್ದೀನಿ. ನಾನು ಯಾವ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ ನೀವು ಅಷ್ಟೇ ತೊಗೊಳ್ಳಿ. ಒಂದು ದೊಡ್ಡ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ತೆಗೆದಿಟ್ಕೊಂಡಿದ್ದೀನಿ. 3 ಸ್ಪೂನಷ್ಟು ಇಲ್ಲಿ ಮನೆ ಸಾಂಬಾರು ಪುಡಿನ ಬಳಸ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಅರಿಶಿಣದ ಪುಡಿ, ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು 1/4 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು, ಪಿಂಕ್ ಸಾಲ್ಟ್ನ ತೊಗೊಂಡಿದ್ದೀನಿ. ಒಂದು 15-20 ಎಲೆ ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಇಲ್ಲಿ ಜೀರಿಗೆನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಅರ್ಧದಷ್ಟು ಒಗ್ಗರಣೆಗೆ ತೊಗೊಳ್ತೀನಿ. ಹಾಗೆಯೇ ಮಸೊಪ್ಪು ಸಾಂಬಾರಿಗೆ ಬೇಯೋದಕ್ಕೂ ಕೂಡ ಇದರಲ್ಲಿ ಅರ್ಧನ ಹಾಕ್ಕೊಳ್ಬೇಕಾಗುತ್ತೆ. ಸಪ್ರೇಟ್ ತೊಗೋಬೇಡಿ, ಇದರಲ್ಲೇ ಹಾಫ್ ಡಿವೈಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಇಲ್ಲಿ 2 ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಕುಕ್ಕಿಂಗ್ ಆಯಿಲ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ರೈಸ್ ಬ್ರಾನ್ ಆಯಿಲ್ನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ತುರಿದಿರುವಂಥ ಕಾಯಿ, 15 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹೆಚ್ಚು ತೊಗೊಂಡಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು. ಆಮೇಲಿಂದ ನಾನಿಲ್ಲಿ 2 ಟೊಮ್ಯಾಟೋನ, ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡಿ ತೆಗೆದಿಟ್ಟಿದ್ದೀನಿ. ಈಗ ಫ್ಲೇಮ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ನ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಕುಕ್ಕರ್ನ ವಾಶ್ ಮಾಡಿಟ್ಟಿರ್ತೀವಲ್ಲ, ಆ ನೀರು ಡ್ರೈ ಆಗೋ ತನಕ, ಅದು ಬಿಸಿ ಆಗೋ ತನಕ ವೆಯ್ಟ್ ಮಾಡಬೇಕು. ಇವಾಗಿಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೀರು ಕಂಪ್ಲೀಟಾಗಿ ಡ್ರೈ ಆಗ್ತಾ ಇದೆ. ಸೊ ಈ ಥರ ಬಬಲ್ಸ್ ಬರ್ತಾ ಇದೆ. ಈಗ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನು 1 ಲೋಟದಷ್ಟು ನೀರು ಆ್ಯಡ್ ಮಾಡಿ ಅದಕ್ಕೆ ಬೇಳೆ ಹಾಕ್ತಾಯಿದ್ದೀನಿ. ಬೇಳೆ ಹಾಕಿದ್ಮೇಲಿಂದ ಮತ್ತೆ ಇನ್ನೊಂದು ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲಿಂದ ನಾವು ಕಟ್ ಮಾಡಿ ತೊಳೆದಿಟ್ಟಿದ್ದಂಥ ಸೊಪ್ಪು, ತೋರಿಸಿದಷ್ಟು ಸೊಪ್ಪನ್ನು ಇದರಲ್ಲೇ ಮಿಕ್ಸ್ ಮಾಡಿದ್ದೆ ನಾನು ಕಟ್ ಮಾಡಿ. ಅದನ್ನು ಹಾಕಿದ್ಮೇಲಿಂದ ಅರ್ಧ ಈರುಳ್ಳಿ, ಅರ್ಧ ಕಪ್ಪಲ್ಲ ಅರ್ಧ ಈರುಳ್ಳಿ, ಆ ಕಪ್ಪಲ್ಲಿರೋ ಅರ್ಧ ಈರುಳ್ಳಿ ಮತ್ತು ಕಂಪ್ಲೀಟ್ ಬೆಳ್ಳುಳ್ಳಿ, ಟೋಟಲ್ ಆಗಿ ತೆಗೆದಿಟ್ಕೊಂಡಿದ್ದಂಥ ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ, ಹಸಿ ತೆಂಗಿನ ತುರಿ, ಅರಿಶಿಣದ ಪುಡಿ, ಹುಣಸೆ ಹಣ್ಣು, ಹಾಗೆಯೇ ಸಾಂಬಾರು ಪುಡಿ ಅಷ್ಟನ್ನು ಹಾಕಿ ಅರ್ಧ ಭಾಗದಷ್ಟು ಜೀರಿಗೆ, ನಾನು ಆಗಲೇ ಹೇಳಿದ್ನಲ್ಲ ಒಗ್ಗರಣೆಗೂ ಇದರಲ್ಲೇ ತೊಗೋಬೇಕಂತ. ನೆಕ್ಸ್ಟಿಗೆ ಸಾಲ್ಟ್, 4 ಸ್ಪೂನಷ್ಟು ಆಯಿಲ್ನ ಬಳಸ್ಕೊಳ್ತಾ ಇದ್ದೀನಿ. ರೈಸ್ ಬ್ರಾನ್ ಆಯಿಲಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗಾಗಿ ನಮ್ಮ ಮನೆಯಲ್ಲಿ ನಾನು ಯಾವುದೇ ಡೀಪ್ ಫ್ರೈಡ್ ಐಟಮ್ಸ್ ಮಾಡಲಿ ಅಥವಾ ಸಾಂಬಾರಿಗೆ ಬಳಸಿದ್ರೂ ರೈಸ್ ಬ್ರಾನ್ ಆಯಿಲ್ನ ಬಳಸ್ತೀನಿ. ಕರಿಬೇವಿನ ಸೊಪ್ಪು ಅಷ್ಟೇ, ಇದರಲ್ಲಿ ಒಂದು 3 ಎಲೆಯಷ್ಟು ತೊಗೊಂಡ್ರೂ ಸಾಕಾಗುತ್ತೆ. ಬೇಯಿಸೋದಕ್ಕೆ ಇಷ್ಟಿದ್ರೆ ಸಾಕು. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪಿನ ಜೊತೆಗೆ ನೀರು ಜೊತೆಗೆಲ್ಲ ಸಾಂಬಾರು ಪುಡಿ ಕ್ಲೀನಾಗಿ ಬೆರಿಬೇಕು. ಈಗ ಇದ್ರದ್ದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು 2 ವಿಸಿಲ್ ಬರೋ ತನಕ ಇದನ್ನು ಕುಕ್ ಮಾಡ್ಕೋಬೇಕು. ಇವಾಗ ಮೊದಲನೇ ವಿಸಿಲ್ ಬರ್ತಾ ಇದೆ, ನೀವು ನೋಡ್ತಿದ್ದೀರಾ. ಹಾಗೆಯೇ 2ನೇ ವಿಸಿಲ್ ಕೂಡ ಇವಾಗ ಬಂತು. ವಿಸಿಲ್ ಬಂದ ತಕ್ಷಣ ನೀವು ಫ್ಲೇಮ್ನ ಆಫ್ ಮಾಡ್ಕೋಬೇಕು. ನಾನಿಲ್ಲಿ ಫ್ಲೇಮ್ನ ಆಫ್ ಮಾಡಿದ್ದೀನಿ. ಇದನ್ನು ಪಟ್ಟಂತ ನೀವು ಓಪನ್ ಮಾಡಬಾರ್ದು, ಯಾಕಂದರೆ ಬಿಸಿ ಇರುತ್ತೆ. ಸೊ ವಿಸಿಲ್ ಇನ್ನೂ ಆರಿರೋದಿಲ್ಲ. ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲಿಂದ ನೀವು ಲಿಡ್ನ ಓಪನ್ ಮಾಡಿ ನೋಡ್ಬೋದು. ಇವಾಗ ನಾನಿಲ್ಲಿ ಓಪನ್ ಮಾಡಿಬಿಟ್ಟು ಲಿಡ್ನ ನಿಮಗೆ ಶೋ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾವು ಸೊಪ್ಪು ಮತ್ತು ಬೇಳೆ ಏನಿತ್ತು ಅದನ್ನು ತೆಗೆದಿಟ್ಕೊಂಬಿಡ್ಬೇಕು, ಸಪ್ರೇಟ್ ಮಾಡಿಬಿಡ್ಬೇಕು. ಆ ನೀರು ಕಟ್ಟೇನಿರುತ್ತಲ್ಲ, ಸಾಂಬಾರು ಕಟ್ಟು, ಅದಷ್ಟನ್ನು ಬಿಟ್ಟು ಇನ್ನೆಲ್ಲದನ್ನು ಸಪ್ರೇಟ್ ತೆಗಿಬೇಕು. ಯಾಕಂದರೆ ಇದಿಷ್ಟನ್ನು ನಾವು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಕೆಲವರು ಈಸಿಯಾಗಿ ಆಗಿಬಿಡುತ್ತೆ ಅಂತ ಇದನ್ನ ರುಬ್ಬಿಡ್ತಾರೆ. ರುಬ್ಬೇಡಿ, ಚೆನ್ನಾಗಿರೋದಿಲ್ಲ. ನಿಧಾನಕ್ಕೆ ಲೇಟಾದರೂ ಪರವಾಗಿಲ್ಲ, ಇದನ್ನು ಸ್ಮ್ಯಾಶ್ ಮಾಡಿ. ಸ್ಮ್ಯಾಶ್ ಮಾಡಿದಾಗ ಬರೋ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಈಗ ಇದನ್ನು ಸಪ್ರೇಟ್ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಆಗಲೇ ಹೇಳಿದ್ದೆ ನೋಡಿ, ಕಟ್ ಮಾತ್ರ ಬಿಡಬೇಕು ಅಂತ. ಕಟ್ನ ಕ್ಲೀನಾಗಿ 1-2-3 ಸಲ ಇದನ್ನು ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ.
ಈಗ ಫ್ಲೇಮ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ನ ಇಡ್ತಾ ಇದ್ದೀನಿ. ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರನ್ನ ನೀವು ಕಂಪ್ಲೀಟಾಗಿ ಮಾಡ್ಬೇಕು ಅಂದ್ಕೊಂಡಿರ್ತೀರಲ್ಲ ಆ ಪಾತ್ರೆ ಇಟ್ಕೊಳ್ಳಿ. ಈಗ ವಾಶ್ ಮಾಡಿರೋ ಅಂಥ ಪ್ಯಾನ್ ಇತ್ತಲ್ಲ ಅದು ಡ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು. ಅದು ಬಿಸಿ ಆದಮೇಲಿಂದ ಕುಕ್ಕಿಂಗ್ ಆಯಿಲ್ನ ಬಳಸ್ಕೊಳ್ತಾ ಇದ್ದೀನಿ ನಾನು. ಸಾಸಿವೆ, ಆಮೇಲಿಂದ ನೆಕ್ಸ್ಟ್ ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಆಗಲೇ ಅರ್ಧ ತೆಗೆದಿಟ್ಕೊಂಡಿದ್ವಲ್ಲ ಆ ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚಿಟಪಟ ಅನ್ನಬೇಕು ಸಾಸಿವೆ ಜೀರಿಗೆ. ನೆಕ್ಸ್ಟಿಗೆ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಒಂದು 2 ನಿಮಿಷ ಫ್ರೈ ಆಗಲಿ. ಅದಾದಮೇಲಿಂದ ನಾನು ಆಗಲೇ ತೋರಿಸಿದ್ನಲ್ಲ ಹಾಫ್ ಈರುಳ್ಳಿ ಅಷ್ಟೇ ಬೇಯೋದಕ್ಕೆ ಹಾಕಿದ್ದೆ. ಇನ್ನು ಅರ್ಧ ಭಾಗದಷ್ಟು ಸಪ್ರೇಟ್ ಎತ್ತಿಟ್ಟಿದ್ನಲ್ಲ ಆ ಈರುಳ್ಳಿನ ನೀವು ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. 3 ಮಿನಿಟ್ಸ್ ಇದನ್ನು ಫ್ರೈ ಮಾಡಿಕೊಂಡ್ರೂ ಸಾಕಾಗುತ್ತೆ. ಇವಾಗ ಸ್ಮ್ಯಾಶ್ ಮಾಡಿದ್ದಷ್ಟು ಕಂಪ್ಲೀಟ್ ಮಿಕ್ಸ್ಚರ್ ಬೇಳೆ, ಟೊಮ್ಯಾಟೊ, ಸೊಪ್ಪು ಎಲ್ಲದನ್ನು ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕಿ ನೆಕ್ಸ್ಟ್ ಅದ್ರ ಜೊತೆಗೆ ಕಟ್ನ ಒಂದು 2-3 ಸಲ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಮತ್ತು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಸೇರಿಸಿ ಹಾಕಿದ್ದೀನಿ. ಸ್ವಲ್ಪ ಬಿಸಿನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ, ತಣ್ಣೀರು ಹಾಕಬೇಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ಫುಲ್ ಸಣ್ಣ ಉರಿನಲ್ಲಿರಬೇಕು, ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆಗಲೇ ತೋರಿಸಿದ್ವಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಇರಬೇಕು. ತೀರ ದಪ್ಪ ಇದ್ದರೆ ಚೆನ್ನಾಗಿರೋದಿಲ್ಲ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತಳ ಹಿಡಿಯೋದಕ್ಕೆ ಬಿಡಬೇಡಿ, ಸಣ್ಣ ಉರಿನಲ್ಲೇ ಇಟ್ಕೊಳ್ಳಿ. ಇವಾಗ ಅದ್ರ ಮೇಲೊಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಕುದಿ ಕ್ಲೀನಾಗಿ ಬರಬೇಕು. ಕುದಿ ಚೆನ್ನಾಗಿ ಬಂದಿಲ್ಲ ಅಂದರೆ ಸಾಂಬಾರು ಬೇಗ ಹಾಳಾಗಿಬಿಡುತ್ತೆ. ಈಗ ಇದನ್ನು 5 ನಿಮಿಷಗಳ ಕಾಲ ಚೆನ್ನಾಗಿ ನಾನು ಬೇಯಿಸ್ಕೊಳ್ತಿದ್ದೀನಿ. ಬೇಯಿಸ್ಬೇಕಾದ್ರೆ ಮತ್ತೆ ಇನ್ನೊಂದು ಸಲ ಹೇಳ್ತಿದ್ದೀನಿ, ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸಬೇಕು. ನೆಕ್ಸ್ಟ್ ಇದನ್ನು ಒಂದು 10 ಮಿನಿಟ್ಸ್ಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಲ್ಲಿಗೆ ನಮ್ಮ ಮಸೊಪ್ಪು ಸಾಂಬಾರು ರೆಡಿ ಆಗುತ್ತೆ. ಈಗ ಇದನ್ನು ನಾನು ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ಮತ್ತಷ್ಟು ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಟು ಆಲ್.